ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ಇವತ್ತು ರುಚಿಯಾದ ಬಿಸಿಬೇಳೆ ಬಾತ್ ಹೆಂಗೆ ಮಾಡೋದು ಅಂತ ನೋಡೋಣ. ಬಟ್ ಇದು ನಾವು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡಿದ್ರೂ ಮನೆಯಲ್ಲೇ ಈಸಿಯಾಗಿ ಹೆಂಗೆ ಮಾಡೋದು ಅಂತ ನೋಡೋಣ. ನೋಡ್ರಿ ಎಷ್ಟು ಮಸ್ತ್ ಕಾಣ್ತದೆ. ಮ್ಯಾಲೆ ತುಪ್ಪ ಹಾಕ್ಕೊಂಡ್ಬಿಟ್ರೆ ಭಾಳ ರುಚಿ ಆಗ್ತದೆ. ನಾ ಇಲ್ಲಿ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡೀನಿ. ಅದರೊಳಗೆ 1 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡೀನಿ. ಅದು ಎಣ್ಣೆ ಕಾದ್ಮೇಲೆ 1 ಟೀ ಸ್ಪೂನಷ್ಟು ಸಾಸಿವೆ, ಆಮೇಲೆ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡ್ಬಿಡ್ತೀನಿ. ಹಾಕ್ಕೊಂಡಾದ್ಮೇಲೆ ಇಲ್ಲಿ ಕ್ಯಾಪ್ಸಿಕಮ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡೀನಿ. ಕ್ಯಾಪ್ಸಿಕಮ್ಮು ಮತ್ತು ಕರಿಬೇವನ್ನು ಈ ಒಗ್ಗರಣೆಯೊಳಗೆ ಹಾಕ್ಕೊಂಡು ಚೆಂದಾಗಿ ಬಾಡಿಸ್ಕೊಂಡ್ಬಿಡ್ಬೇಕು. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿಣ ಪುಡಿ, ಒಂದು ಸ್ವಲ್ಪ ಹಿಂಗೆ ನೋಡಿ ಹಾಕ್ಕೊಳ್ರಿ ರುಚಿಗೆ. ಹಾಕ್ಕೊಂಡು ಚೆಂದಾಗಿ ಇದನ್ನು ಒಂದು ಸರ್ತಿ ಇದು ಬಾಡಿಸ್ಕೊಂಡ್ಬಿಡ್ಬೇಕು. ನೋಡಿರಿ, ಇವಾಗ ಇದು ಕ್ಯಾಪ್ಸಿಕಮ್ ಕಲರ್ ಚೇಂಜ್ ಆಗಿದೆ. ಆಮೇಲೆ ಇದಕ್ಕೆ ಹುಣಸೆ ರಸನ ತೊಗೊಂಡು ನಾನು ಒಂದು ನಿಂಬೆ ಹಣ್ಣಿನ ಗಾತ್ರಕ್ಕಿಂತ ಸ್ವಲ್ಪ ಕಮ್ಮಿನೇ ಹುಣಸೆ ಹಣ್ಣು ನಾನು ಇದು ನೆನೆ ಹಾಕಿದ್ದೆ. ಅದನ್ನು ಹಾಕ್ಕೊಂಡ್ಬಿಡ್ತೀನಿ. ನಾ ಇಲ್ಲೇನಂದ್ರೆ ಶೇಂಗಾ ಹಾಕಬೇಕಾಗಿತ್ತು, ಶೇಂಗಾ ನಾ ಮರ್ತುಬಿಟ್ಟೇನಿ. ನೀವು ಈ ಹುಣಸೆಹಣ್ಣಿನ ರಸದೊಳಗನೆ ಶೇಂಗಾ ಹಾಕಿರಿ, ಭಾಳ ರುಚಿ ಆಗ್ತದೆ. ಆಮೇಲೆ ಒಂದು ಕುಕ್ಕರ್ ಒಳಗೆ ಬ್ಯಾಳೆ ಒಳಗೆ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಎಲ್ಲ ಹಾಕ್ಕೊಂಡು ಬೇಯಿಸ್ಕೊಂಡ್ಬಿಟ್ಟಿದ್ದೆ. ಅದನ್ನು ಈ ಹುಣಸೆಹಣ್ಣಿನೊಳಗೆ ಹಾಕ್ಕೊಂಡ್ಬಿಟ್ಟೀನಿ. ಈಗ ಹಾಕ್ಕೊಂಡು ಒಂದು ಸರ್ತಿ ನೀಟಾಗಿ ಕೈ ಆಡಿಸ್ಕೊಂಡ್ಬಿಡ್ತೀನಿ ಇದನ್ನು. ಆಮೇಲೆ ಮತ್ತು ಇದಕ್ಕೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಖಾರ ಪುಡಿ ಹಾಕ್ಕೋತೀನಿ. ಖಾರ ಪುಡಿ ನೋಡಿ ಹಾಕ್ಕೊಳ್ರಿ, ನಿಮ್ಮ ರುಚಿಗೆ ಖಾರಕ್ಕೆ ಹೆಂಗೆ ಬೇಕು ಹಂಗೆ ನೋಡ್ಕೊಂಡು ಹಾಕ್ಕೊಳ್ರಿ. ನಾ ಇಲ್ಲಿ 2 ಟೀ ಸ್ಪೂನಷ್ಟು ಖಾರ ಪುಡಿ, ಆಮೇಲೆ ಒಂದು 2 ಟೀ ಸ್ಪೂನಷ್ಟು ನಾ ಇಲ್ಲಿ ಬಿಸಿಬೇಳೆ ಬಾತ್ ಪೌಡ್ರ್ ಹಾಕ್ಕೊಳ್ಲಿಕ್ಕತ್ತೀನಿ. ಇಷ್ಟು ಹಾಕ್ಕೊಂಡ್ಬಿಟ್ವಿ ಅಂತಂದ್ರೆ, ಒಂದು ಸರ್ತಿ ಕೈ ಆಡಿಸ್ಬಿಟ್ವಿ ಅಂತಂದ್ರೆ ಇವಾಗ ನೋಡಿಕೊಂಡು ಅನ್ನ ಹಾಕ್ಕೊಂಬಿಡ್ಬೇಕು. ನಾವಿಲ್ಲಿ ಅನ್ನ ಮೊದಲ ಮಾಡಿ ಇಟ್ಕೊಂಡ್ಬಿಟ್ಟಿನಿ. ಹೀಗಾಗಿ ಅನ್ನನ ಇದ್ರೊಳಗೆ ಹಾಕ್ಕೊಂಡ್ಬಿಡ್ತೀನಿ. ಇದನ್ನು ಇದು ಭಾಳ ಚಲೋ ಆಗ್ತದೆ. ಆಮೇಲೆ ಬರೀ ಯಾವಾಗಲೂ ಅನ್ನ ಹುಳಿ, ಅನ್ನ ಸಾರು ಊಟ ಮಾಡೋದಕ್ಕಿಂತ ಇದು ಒಂದು ಸ್ವಲ್ಪ ಡಿಫ್ರೆಂಟಾಗಿರ್ತದೆ. ಆಮೇಲೆ ಸ್ಯಾಟರ್ಡೆ ಸಂಡೇ ಏನೋ ಮತ್ತು ಮನೆಯೊಳಗೆ ಎಲ್ಲರೂ ಇರ್ತಾರೆ, ಇದು ಸ್ವಲ್ಪ ಬಿಸಿ ಬಿಸಿ ಇದ್ರೇ ರುಚಿ ಇರ್ತದೆ ಅಂತ ತಿಳ್ಕೊಂಡು ನಾ ಇದನ್ನು ಮಾಡ್ಲಿಕ್ಕತ್ತೀನಿ. ನೋಡಿರಿ, ಅನ್ನನೂ ಹಾಕ್ಕೊಂಡಿದ್ದಾಗಿದೆ. ಇದು ಒಂದು ಸ್ವಲ್ಪ ಚೆಂದಾಗಿ ಕುದ್ಬಿಡ್ಬೇಕಿದು. ಅದಕ್ಕೆ ಒಂದು ಇದು ಮುಚ್ಚಳ ಮುಚ್ಚಿ ಇಟ್ಬಿಡ್ತೀನಿ ನಾ ಇದನ್ನು. ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಇಟ್ಟರೆ ಸಾಕಾಗ್ತದೆ. ನೋಡಿರಿ, ಎಲ್ಲ ಹೊಂದ್ಕೊಂಡ್ಬಿಡ್ತದೆ. ಮುಚ್ಚಳ ಮುಚ್ಚಿ ಗ್ಯಾಸ್ ಸಣ್ಣ ಮಾಡಿ ಇಡೋದ್ರಿಂದ ಏನಂತಂದ್ರೆ ಎಲ್ಲ ಹೊಂದ್ಕೊಂಡ್ಬಿಡ್ತದೆ. ಬ್ಯಾಳೆ ಅನ್ನ ಹಾಕಿರ್ತೀವಲ್ಲ, ಫುಲ್ ಎಲ್ಲ ಚೆಂದಾಗಿ ನೀಟಾಗಿ ಸೆಟ್ ಆಗಿಬಿಡ್ತದೆ ಅದು. ನೋಡಿರಿ ಎಷ್ಟು ಮಸ್ತ್ ಕಾಣ್ಲಿಕ್ಕತ್ತದ. ಇದಕ್ಕೆ ಮೇನ್ ಅಂದ್ರೆ ತುಪ್ಪ ಹಾಕಬೇಕು. ತುಪ್ಪ ಹಾಕಿದ್ರೇ ಇದಕ್ಕೊಂದು ಬಿಸಿಬೇಳೆ ಬಾತಿಗೆ ಒಂದು ಘಮ ಹೆಚ್ಚಾಗ್ತದೆ ಇದಕ್ಕೆ. ಆಮೇಲೆ ರುಚಿ ಭಾಳ ಆಗ್ತದೆ ಇದಕ್ಕೆ. ಹೀಗಾಗಿ ನಾನು ತುಪ್ಪ ಧಾರಾಳವಾಗಿ ಹಾಕ್ಕೊಳ್ಲಿಕ್ಕತ್ತೀನಿ. ನಿಮಗೆ ನೋಡ್ಕೊಂಡು ಹಾಕ್ಕೊಳ್ರಿ. ಇವಾಗ ಇದು ಬಿಸಿಬೇಳೆ ಬಾತ್ ರೆಡಿ ಆಗಿದೆ. ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡ್ಬಿಡ್ತೀನಿ ನಾ. ಈಗ ಇದನ್ನು ಎಷ್ಟು ಮಸ್ತ್ ಕಾಣ್ಲಿಕ್ಕತ್ತದ ನೋಡಿರಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಆಮೇಲೆ ಟೇಸ್ಟ್ ಹೆಂಗಿದೆ ಅಂತಂದು ಕಮೆಂಟ್ಸ್ ಬಾಕ್ಸ್ ಒಳಗೆ ಹಾಕೋದನ್ನು ಮರಿಬೇಡ್ರಿ. ಆಮೇಲೆ ಅಗದಿ ಸಿಂಪಲ್ಲಾಗಿ ಹೇಳ್ಕೊತೀನಿ. ತರಕಾರಿ ಜಾಸ್ತಿ ಏನೂ ಹಾಕಿಲ್ಲ ನಾನು. ಮ್ಯಾಲೆ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ವಿ ಅಂತಂದ್ರೆ ಬಿಸಿಬೇಳೆ ಬಾತ್ ಇವಾಗ ತಿನ್ನಲಿಕ್ಕೆ ರೆಡಿ ಆಗ್ತದೆ. ಇದ್ರ ಜೊತೆಗೆ ನೀವು ಸೌತೆಕಾಯಿ ಮೊಸರು ಬಜ್ಜಿ ಅಥವಾ ಈರುಳ್ಳಿ ಟೊಮೆಟೊ ಹಾಕಿ ಅದನ್ನು ಮೊಸರು ಬಜ್ಜಿನೂ ಹಾಕ್ಕೊಂಡು ತಿನ್ಬೋದು. ಇಲ್ಲ ಅಂತಂದ್ರೆ ಸಂಡ್ಗೆ, ಹಪ್ಪಳ, ಬಾಳ್ಕದ ಮೆಣಸಿನ್ಕಾಯಿ ಎಲ್ಲ ಮಸ್ತ್ ಆಗ್ತದೆ ನೋಡಿರಿ. ಇದಕ್ಕೆ ಒಮ್ಮೆ ಮಾಡಿ ನೋಡಿ ತಿಂದು ನನಗೆ ಕಮೆಂಟ್ಸ್ ಒಳಗೆ ಹಾಕೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.